ಕರ್ನಾಟಕದ ಪ್ರಮುಖ ಕಬ್ಬು ಬೆಳೆಯುವ ಪ್ರದೇಶಗಳಾದ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಈ ವರ್ಷ ಮಂಡ್ಯ ಮೂಲದ ಕಬ್ಬಿನ ತಳಿ ಭಾರೀ ಸಂಚಲನ ಮೂಡಿಸಿದೆ. ಇದುವರೆಗೆ ಮೀರಾ 8602 ಮತ್ತು 265 ತಳಿಗಳನ್ನೇ ನಂಬಿಕೊಂಡಿದ್ದ ರೈತರು ಈ ಬಾರಿ ಹೊಸ ತಳಿಯನ್ನ ಬೆಳೆಯುವ ಮೂಲಕ ಎಕರೆಗೆ 70 ರಿಂದ 100 ಟನ್ ವರೆಗೆ ದಾಖಲೆ ಇಳುವರಿ ಪಡೆಯುತ್ತಿದ್ದು, ರೈತ ಸಮುದಾಯದಲ್ಲಿ ಸಂತಸ ಮತ್ತು ವಿಶ್ವಾಸ ಹೆಚ್ಚಾಗಿದೆ. ವರ್ಷಗಳ ಕಾಲ ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಮೀರಾ 8602 ಹಾಗೂ 265 ತಳಿಯ ಕಬ್ಬು ಪ್ರಮುಖವಾಗಿತ್ತು. ಆದರೆ ಇವುಗಳಿಗೆ ಹೋಲಿಸಿದರೆ ಮಂಡ್ಯ ಮೂಲದ ಈ ತಳಿ ಕಡಿಮೆ ನೀರಿನಲ್ಲಿ ಉತ್ತಮ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ ಮತ್ತು ಹೆಚ್ಚು ತೂಕದ ಕಬ್ಬು ನೀಡುತ್ತಿರುವುದು ರೈತರನ್ನ ಆಕರ್ಷಿಸಿದೆ. ರೈತರು ನೀಡಿರುವ ಮಾಹಿತಿಯಂತೆ ಸಾಮಾನ್ಯವಾಗಿ ಎಕರೆಗೆ 40 ರಿಂದ 50 ಟನ್ ಇಳುವರಿ ಸಿಗುತ್ತಿದ್ರೆ, ಈ ಬಾರಿ ಮಂಡ್ಯ ಮೂಲದ ತಳಿಯಲ್ಲಿ 70 ರಿಂದ 100 ಟನ್ ವರೆಗೂ ಉತ್ಪಾದನೆ ಕಂಡುಬಂದಿದೆ. ಕೆಲವು ಜಮೀನಿನಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಇಳುವರಿ ದಾಖಲಾದ ಬಗ್ಗೆ ವರದಿಯಾಗಿದೆ. ಈ ತಳಿಯ ಪ್ರಮುಖ ವಿಶೇಷತೆ ಕಡಿಮೆ ನೀರಿನ ಬಳಕೆ, ಬರಪೀಡಿತ ಪ್ರದೇಶಗಳಲ್ಲಿಯೂ ಉತ್ತಮ ಫಲಿತಾಂಶ ನೀಡುತ್ತಿರುವುದರಿಂದ ನೀರಾವರಿ ವೆಚ್ಚ ಹಾಗೂ ಕೀಟನಾಶಕ ಬಳಕೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದರಿಂದ ರೈತರಿಗೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಲಾಭ ಹೆಚ್ಚಾಗಿದೆ. ಮಂಡ್ಯ ಇದು 9 ತಿಂಗಳಾಗಿದೆ. ಇದಕ್ಕೇನು ವಿವರಿಲ್ಲ, ನೀರ ಗೊಬ್ಬರ ಔಷಧ ಭಾಳ ಹೊಡೆದಿಲ್ಲ. ಗೊಬ್ಬರನೂ ಅಟ್ಟೋದು 4 ಎಕರೆ ಸಾಲು 4 ಫುಟ್ ಕಬ್ಬು ಐತ್ರಿ. ಇದು 4 ಎಕರೆ ಐತಿ. 70 ಬರ್ತದ್ರಿಲ್ಲ ಎಕರೆಕ್ಕೆ 70-80 ಹಂಗಲ್ಲ. 100 ತನಕ ಏನಿಲ್ಲ, ಒಂದು 80 ಬರ್ತೈತಿ. 9 ತಿಂಗಳ ಕಡೆ ಖರ್ಚು ಏನು ಹಂಗೇನು ಲೆಕ್ಕನೇ ಇಲ್ಲ. ಬಾಳೆಹಣ್ಣಕ್ಕಿಲ್ಲ. ಮಂಡ್ಯ ಮೂಲದ ಈ ಕಬ್ಬು ಸಕ್ಕರೆ ಕಾರ್ಖಾನೆಗಳಿಗೂ ಅನುಕೂಲಕರವಾಗಿದೆ. ಹೆಚ್ಚು ತೂಕ ಮತ್ತು ಉತ್ತಮ ಸಕ್ಕರೆ ಅಂಶದಿಂದ ಕಾರ್ಖಾನೆಗಳು ಈ ತಳಿಯ ಕಬ್ಬಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಮುಂದಿನ ಹಂಗಾಮಿನಲ್ಲಿ ಈ ತಳಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮದ ರೈತ ಸಿದ್ದಪ್ಪ ಖೇಮಲಾಪುರ ಅವರು ಹೇಳುವುದು ಹೀಗೆ: ಮೊದಲು ಹೊಸ ತಳಿ ಅಂದ್ರೆ ಸಂಶಯ ಇತ್ತು, ಆದ್ರೆ ಈಗ ಇಳುವರಿ ನೋಡಿ ಮುಂದಿನ ವರ್ಷ ಸಂಪೂರ್ಣ ಜಮೀನಿನಲ್ಲೇ ಇದೇ ಕಬ್ಬು ಬೆಳೆಸುತ್ತೇವೆ. ಖರ್ಚು ಕಡಿಮೆ, ಬೆಳೆ ದಟ್ಟ, ಆದಾಯ ಡಬಲ್ ಆಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೃಷಿ ತಜ್ಞರ ಪ್ರಕಾರ ಮಂಡ್ಯ ಮೂಲದ ಈ ಕಬ್ಬಿನ ತಳಿ ಉತ್ತರ ಕರ್ನಾಟಕದ ಹವಾಮಾನಕ್ಕೆ ಸೂಕ್ತವಾಗಿದ್ದು, ವೈಜ್ಞಾನಿಕ ಗೊಬ್ಬರ ಮತ್ತು ನೀರಾವರಿ ವ್ಯವಸ್ಥೆ ಅನುಸರಿಸಿದರೆ ಇನ್ನಷ್ಟು ಉತ್ತಮ ಇಳುವರಿ ಪಡೆಯಬಹುದು. ಮಂಡ್ಯ ಕಬ್ಬಿನ ತಳಿಯ ವಿಶೇಷತೆಗಳು ಬಹಳಷ್ಟಿದೆ. ಅದರಲ್ಲಿ ಮುಖ್ಯವಾಗಿ ಎಕರೆಗೆ 70 ರಿಂದ 100 ಟನ್ ಇಳುವರಿ, ಕಡಿಮೆ ನೀರಿನ ಬಳಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚು ತೂಕದ ದಂಡೆಗಳು, ಉತ್ತಮ ಸಕ್ಕರೆ ರಿಕವರಿ ಇತ್ಯಾದಿ ಮುಖ್ಯವಾಗಿದೆ.